ಪಾಕಿಸ್ತಾನದ ಮಾಧ್ಯಮಗಳಿಂದ ಸುಳ್ಳು ಸುದ್ದಿ ನೋಡಿ, ಇದು ಒಂದು ಸಮರವೇ. ಸುಳ್ಳು ಸುದ್ದಿ ಹಬ್ಬಿಸೋದು ಕೂಡ ಒಂದು ಯುದ್ಧದ ತಂತ್ರವೇ. ಭಾರತದ ಸಿರ್ಸಾ ವಾಯುನೆಲೆ ಸೇಫ್ ಆಗಿದೆ. ಫೋಟೋಗಳ ಸಮೇತ ಟೈಮಿಂಗ್ ಸಮೇತ ಸಾಕ್ಷ್ಯನ ಕೊಟ್ಟಿದೆ ಭಾರತದ ಯಾವುದೇ ಸೇನಾ ನೆಲೆಗೆ ಹಾನಿಯಾಗಿಲ್ಲ. ಯಾವುದೇ ಸೇನಾ ನೆಲೆಗೆ. ಸುದ್ದಿಗೋಷ್ಠಿಯಲ್ಲಿ ಬಹಳ ಸ್ಪಷ್ಟನೆಯನ್ನ ರಕ್ಷಣಾ ಸಚಿವಾಲಯ ಕೊಟ್ಟಿದೆ. ಆ್ಯಂಡ್ ಅವರು ಪ್ರಶ್ನೆಗಳನ್ನು ತಗೊಳ್ಳೋಕ್ಕೆ ಟೈಮ್ ಇಲ್ಲ. ಆ್ಯಂಡ್ ಸುದ್ದಿ ಇಷ್ಟು ಅಂತ ಹೇಳಿ ಅಂದರೆ ಆ ಪರಿಸ್ಥಿತಿ ಇದೆ ಒಂದು ಭಾರತದಲ್ಲಿ ಅಂತ. ಅದಮ್ಪುರದ S-400 ನೆಲೆ ಕೂಡ ಸುರಕ್ಷಿತ. ಸಿರ್ಸಾ ವಾಯುನೆಲೆ ಸುರಕ್ಷಿತ. ಸೂರತ್ಗಢದ ವಾಯುನೆಲೆ ಸುರಕ್ಷಿತ. ಭಾರತದ ಇಂಧನ ಮತ್ತು ಸೈಬರ್ ವ್ಯವಸ್ಥೆ ಕೂಡ ಸೇಫ್ ಆಗಿದೆ. ಬೇಕು ಅಂತಲೇ ಕುರಿತಾಗಿ ಸುಳ್ಳು ಸುದ್ದಿಯನ್ನ ಪಾಕಿಸ್ತಾನ ಹಬ್ಬಿಸುವ ಪ್ರಯತ್ನವನ್ನ ಮುಂದುವರಿಸಿದೆ. ಪಾಕಿಸ್ತಾನದ ಮಾಧ್ಯಮಗಳಿಂದ ಸುಳ್ಳು ಸುದ್ದಿ ನೋಡಿ. ಈಗ ಹೇಳ್ತೀನಿ, ಪ್ರೆಸ್ ಬ್ರೀಫಿಂಗ್ ಅಂದ್ರೆ ಇದು. ಸಾಕ್ಷಿಗಳ ಸಮೇತ ಕೊಡ್ತಾರಲ್ಲ, ಟೈಮಿಂಗ್ಗಳ ಸಮೇತ. ಯಾಕಂದ್ರೆ ನಮ್ಮಲ್ಲಿರೋರೇ ನಾಳೆ ಕೇಳ್ಬೋದು, ಅವ್ರು ಹೊಡೆದಾಕಿದ್ದಾರೆ ಅಂತ ಹೇಳಿದ್ರಿ, ನೀವು ಹಳೆ ಫೋಟೋ ತೋರಿಸ್ಬಿಟ್ರೆ ಅಂತ. ಟೈಮಿಂಗ್ ಸಮೇತ ತೋರಿಸ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ಪ್ರೆಸ್ ಬ್ರೀಫಿಂಗ್ ಅಂದ್ರೆ ಇದು. ಆತುರವಾಗಿ ಏನೋ ಆಯ್ತು ಅನ್ನೋ ತರಕ್ಕೆ ಅರ್ಧ ಬರ್ಧ ಸುದ್ದಿ ಕೊಡುವಂಥದ್ದಲ್ಲ. ಇದು ಭಾರತ, ಅದು ಪಾಕಿಸ್ತಾನ. ಅದು ಪ್ರೆಸ್ ಬ್ರೀಫಿಂಗ್ ಇಂದ ಅಂದ್ರೆ ಪ್ರೆಸ್ ಬ್ರೀಫಿಂಗ್ ಇಂದ ಇಡ್ಬೋದು, ಅಥವಾ ವಾರ್ ಮಾಡೋದ್ರಲ್ಲಾಗಿರ್ಬೋದು. ನೋಡಿ, ಈಗಲೂ ಕೂಡ ಹೇಳಿದ್ದಾರೆ, ನಾಗರಿಕರ ನೆಲೆಗಳನ್ನ ನಾವು ಟಚ್ ಮಾಡಿಲ್ಲ. ಬಟ್ ಪಾಕಿಸ್ತಾನ ಏನು ಮಾಡ್ತಾ ಇದೆ. ಆಮೇಲೆ ಬೆಳಗ್ಗೆ ಸರ್, ನಾನು ನಿಮ್ಮ ಹತ್ರ ಇನ್ನೊಂದು ಮಾತಾಡಬೇಕು. ಮೋಹನ್ ಚಿತ್ತಳೆ ಸರ್ ಆ್ಯಂಡ್ ರಾಮರಾವ್ ಸರ್, ನಮ್ಮ ಕಂಟೆಂಟ್ ಎಡಿಟರ್, ಬೆಳಗ್ಗೆ ಒಂದು ಸುದ್ದಿ ಹೇಳ್ತಾ ಇದ್ರು. ನೋಡಿ ಮೇಡಮ್, ಹಮಾಸ್ ಸ್ಟೈಲಲ್ಲೇ ಇದು ಆಗ್ತಾ ಇದೆ. ಆ್ಯಂಡ್ ಅವ್ರ ಪ್ಲ್ಯಾನ್ ನೋಡಿ, ಅಂದರೆ ಈ ಪೈಪ್ಗಳಿಗೆಲ್ಲ ಖಾರ ಪುಡಿ ತುಂಬಿ ಹಳೆ ಸ್ಟೈಲು ಹಾಗೆ ಈಗಲೂ ಮುಂದುವರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡ್ತೀನಿ. ಭಾರತದ ಸಿರ್ಸಾ ವಾಯುನೆಲೆ ಸೇಫ್ ಆಗಿದೆ. ಅಂದರೆ ಫೋಟೋ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ, ಅವ್ರು ಹೇಳ್ತಾ ಇದ್ರಲ್ಲ, ಇದನ್ನ ಹೊಡೆದಾಕಿದ್ವಿ, ಅದನ್ನ ಹೊಡೆದಾಕಿದ್ವಿ, ಅಟ್ಯಾಕ್ ಮಾಡಿದ್ವಿ, ಎಲ್ಲ ಚಿತ್ರಾನ್ನ ಅಂತ. ಎಲ್ಲವೂ ಸೇಫ್ ಆಗಿದೆ. ಟೈಮಿಂಗ್ ಸಮೇತ ನಮ್ಮ ರಕ್ಷಣಾ ಸಚಿವಾಲಯ ಬ್ರೀಫನ್ನು ಮಾಡಿದೆ. ಎಲ್ಲವೂ ಏರ್ಬೇಸ್, ಸೂರತ್ತಲ್ಲಿರೋ ಏರ್ಬೇಸ್, ಅದಮ್ಪುರದ S-400 ಹೊಡೆದಾಕಿದ್ವಿ ಅಂದ್ರು ಸೇಫ್ ಆಗಿದೆ. ಸಿರ್ಸಾ ವಾಯುನೆಲೆ ಸೇಫ್ ಆಗಿದೆ. ಸೂರತ್ಗಢದ ವಾಯುನೆಲೆ ಸೇಫ್ ಆಗಿದೆ. ಒಂದೇ ವಿಚಾರ, ಅವ್ರಿಗೆ ಏನ್ ಡ್ಯಾಮೇಜ್ ಆಗಿದೆ ಅವ್ರು ಅದನ್ನ ನಮ್ಮ ಮೇಲೆ ಹಾಕಿದಾರಷ್ಟೇ. ನಾವೇನ್ ಹೊಡೆದಾಕಿದೀವಿ ಹೆಸರು, ಅವರಲ್ಲಿರೋ ಹೆಸರುಗಳನ್ನ, ಅಂದ್ರೆ ನಮ್ಮಲ್ಲಿರೋ ಹೆಸರನ್ನ ತಗೊಂಡು ಹೇಳಿದಾರಷ್ಟೇ. ಈಗ ಆಲ್ರೆಡಿ ಅಲ್ಲಿನ ಜನ, ಯಾರಾದ್ರೂ ಜನಪ್ರತಿನಿಧಿ ಸಿಕ್ಕಿದ್ರೆ ಹೊಡೆದೇ ಬಿಡ್ತಾರೆ. ಅಷ್ಟೊಂದು ರೊಚ್ಚಿಗೆದ್ದಿದ್ದಾರೆ. ಉಳಿಸ್ಕೋಬೇಕಲ್ಲ, ಮಾನ ಮರ್ಯಾದೆನ ಉಳಿಸ್ಕೋಬೇಕು, ಜನರಿಗೆ ಉತ್ತರ ಕೊಡಬೇಕು. ಅದಕ್ಕೆ ಅನುಸರಿಸಿರುವಂತಹ ಒಂದು ತಂತ್ರ ಅಷ್ಟೇ. ಚೀಪ್ ಪಾಲಿಟಿಕ್ಸ್ ಅಂತಾರಲ್ಲ, ಅದನ್ನ ಇಲ್ಲಿ ಬಳಸಿದ್ದಾರೆ ಅಷ್ಟೇ. ನೋಡಿ, ಅದಕ್ಕೆ ಹೇಳಿದ್ದು ಪ್ರೆಸ್ ಬ್ರೀಫಿಂಗ್ ಅಂದ್ರೆ ಇದು. ನೋಡಿ, ಇಡೀ ವಿಶ್ವ ನೋಡ್ತಾ ಇತ್ತು ಇದನ್ನ. ಬರೀ ಕರ್ನಾಟಕ ಅಥವಾ ಇಂಡಿಯಾ ಅಂತಲ್ಲ, ಇಡೀ ವಿಶ್ವ ಈ ಪ್ರೆಸ್ ಬ್ರೀಫಿಂಗ್ಗೋಸ್ಕರ ಕಾಯ್ತಾ ಇತ್ತು. ಯಾಕಂದ್ರೆ ನಿನ್ನೆಯ ರಾತ್ರಿ ಇದೆಲ್ಲ ಕರಾಳ ರಾತ್ರಿ ಪಾಕಿಸ್ತಾನಕ್ಕೆ ಕಿತಾಪತಿ ಪಾಕಿಸ್ತಾನಕ್ಕೆ ನಾವೇನ್ ಹೊಡೆದಿದ್ದೀವಿ, ನಾವೇನ್ ನಾಶ ಮಾಡಿದೀವಿ, ಅದನ್ನ ಅವ್ರು ಮಾಡಿದ್ದಾರೆ ಅಂತ ಅವ್ರ ಮೈ ಮೇಲೆ ಹಾಕೊಳ್ತಾ ಇದ್ರು. ಆಗ್ಲಿ ಸರ್ ಅವ್ರ ಪಾಲಿಗೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಕೊಡೋಕೆ ನನ್ನ ಕಲೀಗ ದಿಲೀಪ್ ಅವರು ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಗುಡ್ ಮಾರ್ನಿಂಗ್. ಆ್ಯಂಡ್ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಎಕ್ಸಾಕ್ಟ್ ಪ್ರೆಸ್ ಬ್ರೀಫಿಂಗ್ ಅಂದರೆ ಇಂಡಿಯಾದು ಅಂತ ಇಡೀ ವಿಶ್ವಕ್ಕೆ ತೋರಿಸಿದೀವಿ. ಅಗೇನ್ ನಾವು ಸುಳ್ಳು ಸುದ್ದಿಗಳ ವಿರುದ್ಧವೂ ಸಮರ ಸಾಧಿಸ್ತೀವಿ ಅಂತ ಇದೊಂದರಲ್ಲಿ ಪ್ರೂವ್ ಮಾಡಿದ್ದಾರೆ. ಏನು ಹೇಳ್ತೀರಿ ವಿದ್ಯಾ? ಇವತ್ತಿನ ಏನೊಂದು ಸುದ್ದಿಗೋಷ್ಠಿ ಇದೆ, ಇದು ನಿಜಕ್ಕೂ ಭಾರತದ ನಿಲುವೇನು ಅನ್ನೋದನ್ನು ವಿಶ್ವ ಮಟ್ಟದಲ್ಲಿ ಸಾರೋ ಪ್ರಯತ್ನವನ್ನು ಭಾರತ ಮಾಡಿದೆ. ಅಂದರೆ ಪಾಕಿಸ್ತಾನ ಕಳೆದ 4 ದಿನದಿಂದ, ಅಂದರೆ ಏನೊಂದು ಆಪರೇಷನ್ ಸಿಂಧೂರ್ ಆಯಿತು, ಆ ನಂತರ ಪಾಕಿಸ್ತಾನ ಕೇವಲ ಭಾರತದ ಮೇಲೆ ದಾಳಿ ನಡೆಸ್ತಿರೋದಷ್ಟೇ ಅಲ್ಲ, ಭಾರತದ ಮೇಲೆ ಸೈಬರ್ ದಾಳಿ ನಡೆಸ್ತಿರೋದಷ್ಟೇ ಅಲ್ಲ, ಭಾರತದ ವಿರುದ್ಧ ಮಾಧ್ಯಮ ಸಮರನ್ನು ಸಾರಿದೆ. ಅಂದರೆ ಸುಳ್ಳು ಸುದ್ದಿಗಳನ್ನು ಭಾರತದ ವಿರುದ್ಧ ಹರಿಬಿಡುವಂಥ ಕೆಲಸ ಮಾಡಿದೆ. ಈ ಪೈಕಿ ಕೆಲವೊಂದಷ್ಟು ಸಾಕ್ಷ್ಯಗಳನ್ನು ನಮ್ಮ ಭಾರತದ ವಿದೇಶಾಂಗ ಸಚಿವಾಲಯ ಮತ್ತು ಸೇನೆ ಹಂತವಾಗಿ ಸಮಗ್ರವಾಗಿ ವಿವರಿಸಿದೆ. ಸೇನೆ ವಿವರಿಸಿರೋ ಪ್ರಕಾರ ಏನಂದರೆ, ಪಾಕಿಸ್ತಾನ ಜನವಸತಿ ಪ್ರದೇಶಗಳ ಮೇಲೆ, ಆಸ್ಪತ್ರೆಗಳ ಮೇಲೆ ಮತ್ತು ದೇವಸ್ಥಾನಗಳ ಮೇಲೆ ದಾಳಿ ನಡೆಸಿದೆ. ಜೊತೆಯಲ್ಲೇ ಭಾರತದ ಒಂದು ಸೇನಾ ನೆಲೆಗಳೇನಿದೆ ಅದ್ರ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಭಾರತದ ಯಾವ ಸೇನಾ ನೆಲೆಯೂ ಧ್ವಂಸ ಆಗಿಲ್ಲ, ಎಲ್ಲದೂ ಸುರಕ್ಷಿತವಾಗಿದೆ. ವಾಯುನೆಲೆಯ ಸ್ಟ್ರಿಪ್ಗಳಿಗೂ ಕೂಡ ಯಾವುದೇ ಹಾನಿಯಾಗಿಲ್ಲ. ಜೊತೆಗೆ ಸೇನೆಯ ಮೂಲಸೌಕರ್ಯಕ್ಕೂ ಹಾನಿಯಾಗಿಲ್ಲ. ಆದರೆ ಪಾಕಿಸ್ತಾನ ಭಾರತದ ಒಂದು ಶಸ್ತ್ರಾಸ್ತ್ರ ಸಂಗ್ರಹ ಏನಿದೆ ಅದ್ರ ಮೇಲೆ ದಾಳಿ ಮಾಡೋಕ್ಕೆ ಯತ್ನಿಸಿತ್ತು. ಭಾರತದ ಒಂದು ಕಮಾಂಡ್ ಸೆಂಟರ್ ಏನಿತ್ತು ಅದ್ರ ಮೇಲೆ ದಾಳಿ ಮಾಡೋಕ್ಕೆ ಯತ್ನಿಸಿತ್ತು. ಆದರೆ ಎಲ್ಲವೂ ವಿಫಲ ಆಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತದ ಏನು ವಾಯು ರಕ್ಷಣಾ ವ್ಯವಸ್ಥೆ ಇದೆ S-400,
ಅದ್ರ ಮೇಲೆ ಕೂಡ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಯತ್ನ ಮಾಡಿತ್ತು. ಆದರೆ ಅದನ್ನು ಕೂಡ ನಿಷ್ಕ್ರಿಯ ಮಾಡಲಾಗಿದೆ ಅಂತ ಹೇಳಿದೆ. ಆದರೆ ಒಂದು ಇಲ್ಲಿ ಬೇಜಾರಿನ ಸಂಗತಿ ಏನಂದರೆ, ಪಾಕಿಸ್ತಾನ ಜನವಸತಿ ಪ್ರದೇಶಗಳನ್ನು ಗುರಿಯಾಗಿಸಿ ಏನು ದಾಳಿ ನಡೆಸಿದೆ, ಅದು ಕೇವಲ ಜಮ್ಮು ಕಾಶ್ಮೀರ ಮಾತ್ರ ಅಲ್ಲ, ಪಂಜಾಬ್ ಮತ್ತು ಭುಜ್ ಏನೊಂದು ಗುಜರಾತ್ನಲ್ಲಿದೆ ಭುಜ್, ಅಲ್ಲೂ ಕೂಡ ದಾಳಿ ನಡೆಸಿದೆ. ಈ ಸಂದರ್ಭದಲ್ಲಿ ಸಾವು ನೋವುಗಳಾಗಿದ್ದಾವೆ. ಇದು ಸಾರ್ವಜನಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ನಡೆಸಿರೋ ದಾಳಿ. ಇದಕ್ಕೆ ಪ್ರತಿಯಾಗಿ ಭಾರತ ಏನು ದಾಳಿ ನಡೆಸಿದೆ, ಭಾರತ ಯಾವತ್ತೂ ಕೂಡ ಸೇನಾ ನೆಲೆಗಳನ್ನು ಮಾತ್ರ ಗುರಿಯಾಗಿಸಿದೆ, ಭಾರತ ಉಗ್ರ ನೆಲೆಗಳನ್ನು ಮಾತ್ರ ಗುರಿಯಾಗಿಸಿದೆ. ಭಾರತ ಎಂದಿಗೂ ಜನವಸತಿ ಪ್ರದೇಶಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿಲ್ಲ ಅಂತೇಳ್ಬಿಟ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಯಲ್ಲೇ ಇವತ್ತಿನ ಸನ್ನಿವೇಶ ಹೆಂಗಿದೆ ಅಂದರೆ, ಭಾರತದ ಮಾಧ್ಯಮಕ್ಕೂ ಮತ್ತು ವಿಶ್ವ ಮಾಧ್ಯಮಕ್ಕೂ ಸೇನೆ ಮತ್ತು ವಿದೇಶಾಂಗ ಸಚಿವಾಲಯ ಫೋಟೋ ಸಾಕ್ಷಿ ಮೂಲಕ ಹೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅಂದರೆ ನಮ್ಮ ಸೇನಾ ನೆಲೆಗಳು ಏನಾಗಿಲ್ಲ, ನಮ್ಮ ಒಂದು ಶಸ್ತ್ರಾಸ್ತ್ರ ಸಂಗ್ರಹಗಳು ಏನೂ ಆಗಿಲ್ಲ, ನಾವು ಸಶಕ್ತವಾಗಿದ್ದೀವಿ, ಯಾವುದೇ ರೀತಿ ಪ್ಯಾನಿಕ್ ಆಗೋ ಅಂಥ ಅಗತ್ಯ ಇಲ್ಲ ಅಂತ ಪದೇ ಪದೇ ಹೇಳಬೇಕಾದಂಥ ಸನ್ನಿವೇಶ ಶುರುವಾಗಿದೆ. ಮತ್ತು ಫ್ಯಾಕ್ಟ್ ಚೆಕ್ ಮಾಡ್ತಾ ಇದೆ ಸೇನೆನೇ. ಇವೆಲ್ಲ ಏನಕ್ಕೆ ಪಾಕಿಸ್ತಾನ ಮಾಡ್ತಿದೆ ಅಂದರೆ, ಒಂದು ಶಸ್ತ್ರಾಸ್ತ್ರಗಳ ಮೂಲಕ ನಡೆಸೋ ಯುದ್ಧ, ಮತ್ತೊಂದು ಮಾಹಿತಿ ಸಮರ. ಈ ಮಾಹಿತಿ ಸಮರನ ಯಾಕೆ ಮಾಡ್ತಿದೆ ಅನ್ನೋದಕ್ಕೂ ಈ ಒಂದು ಸುದ್ದಿಗೋಷ್ಠಿನಲ್ಲೇ ವಿದೇಶಾಂಗ ಸಚಿವಾಲಯದ ವಕ್ತಾರರು ಮಾಹಿತಿ ನೀಡಿದ್ರು. ಏನಂದರೆ, ಮೋದಿ ಸರ್ಕಾರದ ವಿರುದ್ಧ ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಜನ ಸಿಡಿದೇಳಬೇಕು, ಪಾಕಿಸ್ತಾನ ಇಷ್ಟೊಂದೆಲ್ಲ ದಾಳಿ ಮಾಡ್ತಾ ಇದೆ, ನೀವೇನು ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಬೇಕು, ಆ ಒಂದು ಸನ್ನಿವೇಶ ಸೃಷ್ಟಿಯಾಗಲಿ ಭಾರತದಲ್ಲಿ ಅನ್ನೋದು ಪಾಕಿಸ್ತಾನದ ಒಂದು ಉದ್ದೇಶ. ಮತ್ತೊಂದು ಉದ್ದೇಶ, ಭಾರತದ ಒಂದು ಧಾರ್ಮಿಕ ಕೇಂದ್ರಗಳು, ಅದು ಗುರುದ್ವಾರ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಚರ್ಚ್, ನೆನ್ನೆ ಒಂದು ಚರ್ಚ್ ಮತ್ತು ಸೆಮಿನರಿ ಮೇಲೆ ಅಟ್ಯಾಕ್ ಆಗಿದೆ. ಈ ರೀತಿ ದಾಳಿ ಮಾಡೋದ್ರ ಮೂಲಕ ಭಾರತದಲ್ಲಿ ಒಂದು ಧಾರ್ಮಿಕ ದಂಗೆಯನ್ನು ಸೃಷ್ಟಿ ಮಾಡಬೇಕು, ಧರ್ಮದ ಆಧಾರದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಕೂಡ ಪಾಕ್ ಹುನ್ನಾರ ಆಗಿತ್ತು. ಆದರೆ ಭಾರತದ ಜನತೆ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಎಲ್ಲ ಪಾಕಿಸ್ತಾನ ಕುತಂತ್ರವನ್ನು ಮೆಟ್ಟಿ ನಿಂತಿದೆ ಅಂತೇಳ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಂಡಿದೆ ವಿದೇಶಾಂಗ ಇಲಾಖೆ. ವಿದ್ಯಾ, ಅಂದರೆ ಇದನ್ನೊಂದು ರೀತಿ ಇನ್ಫಾರ್ಮೇಷನ್ ವಾರ್ ಅಂತಲೂ ಕರಿಬೋದಲ್ಲ ದಿಲೀಪ್? ಖಂಡಿತ ಇದು ಇನ್ಫಾರ್ಮೇಷನ್ ವಾರನೇ. ಒಂದು ಸೈನ್ಯದ ಮೂಲಕ ಸಮರ, ಇನ್ನೊಂದು ಮಾಹಿತಿ ಸಮರ, ಅವೆರಡನ್ನೂ ಕೂಡ ನಡೆಸ್ತಾ ಇದೆ ಪಾಕಿಸ್ತಾನ. ಆದರೆ ಅವೆರಡನ್ನೂ ಯಶಸ್ವಿಯಾಗಿ ಹಿಮ್ಮೆಟ್ಟಿಸೋದ್ರಲ್ಲಿ ಭಾರತ ಯಶಸ್ವಿಯಾಗಿದೆ. ಈ ಕಳೆದ ಒಂದು 2-3 ದಿನದಿಂದ ಏನೊಂದು ಘಟನಾವಳಿಗಳು ನಡೀತಿದೆ, ಇದರಲ್ಲಿ ಪ್ರತಿ ಸಲ ಒಂದು ಮಾತು ಪದೇ ಪದೇ ಪ್ರಸ್ತಾಪ ಆಗ್ತಿದೆ. ಏನಂದರೆ, ಒಂದು ಡಿಫೆನ್ಸಿವ್ ಮತ್ತು ಅಫೆನ್ಸಿವ್. ಸೇನೆಯಲ್ಲಿ ಕಾರ್ಯನಿರ್ವಹಿಸಿರುವಂಥ ಹಿರಿಯರು ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಏನಂದರೆ, ಯಾವುದೇ ಒಂದು ದೇಶ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳೋದು ಮತ್ತು ದಾಳಿ ಸಾಮರ್ಥ್ಯ ಹೊಂದೋದು ಎರಡೂ ಮುಖ್ಯ. ಭಾರತ ಈ ಎರಡೂ ವಿಷಯದಲ್ಲಿ ಪಾರಮ್ಯ ಮೆರೆದಿದೆ ಅಂತಲೇ ಹೇಳ್ಬೋದು. ಮುಂದೆಯೂ ಕೂಡ ಭಾರತ ಇದೇ ರೀತಿ ನಮ್ಮ ಏನೊಂದು S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ, ಜೊತೆಗೆ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ, ಇವೆರಡನ್ನ ಬಳಸ್ಕೊಂಡು, ಮತ್ತು ಭಾರತ ತನ್ನಲ್ಲಿರೋ ಕ್ಷಿಪಣಿಗಳ ಒಂದು ದೊಡ್ಡ ಸಂಗ್ರಹಗಾರ ಇದೆ, ಅದನ್ನು ಬಳಸ್ಕೊಂಡು ಪಾಕಿಸ್ತಾನದ ವಿರುದ್ಧ ಕೇವಲ ರಕ್ಷಣೆ ಮಾತ್ರ ಅಲ್ಲ, ಪಾಕಿಸ್ತಾನ ವಿರುದ್ಧ ಪ್ರತಿ ದಾಳಿ ನಡೆಸೋದ್ರಲ್ಲೂ ಭಾರತ ಸಮರ್ಥವಾಗುತ್ತೆ ಅಂತ ಹೇಳ್ಬೋದು. ವಿದ್ಯಾ.